ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರೋದು ಕ್ರಿಕೆಟ್ ಕನ್ನಡ ಎಕ್ಸ್‌ಪ್ರೆಸ್. ಇನ್ನು ಐಪಿಎಲ್ ಇತಿಹಾಸದ ಅತ್ಯಂತ ಯಶಸ್ವಿ ತಂಡ 5 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿರೋ ಮುಂಬೈ ಇಂಡಿಯನ್ಸ್ಗೆ ಈಗ ಕೆಟ್ಟ ಕಾಲ ಶುರುವಾದಂತಿದೆ. ತನ್ನದೇ ಹೋಮ್ ಗ್ರೌಂಡ್ ವಾಂಖೆಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಪಡೆಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮಣ್ಣು ಮುಕ್ಕಿಸಿದೆ. ಈ ಸೋಲು ಎಷ್ಟು ಘೋರವಾಗಿದೆ ಅಂದ್ರೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಮುಗಿದ ಮೇಲೆ ಅಕ್ಷರಶಃ ಎಮೋಷನಲ್ ಆಗಿಬಿಟ್ಟಿದ್ರು. ಅವರ ಮಾತುಗಳನ್ನ ಕೇಳ್ತಿದ್ರೆ ಮುಂಬೈ ಈ ಸೀಸನ್ನಿಂದ ಆಲ್ಮೋಸ್ಟ್ ಹೊರಬಿದ್ದಾಗಿದೆ ಅನ್ನೋದು ಅವರಿಗೂ ಅರ್ಥವಾದಂತಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಪರ ರಿಯಾನ್ ರಿಕಲ್ಟನ್ 55 ಎಸೆತಗಳಲ್ಲಿ 123 ರನ್ ಸಿಡಿಸಿ ಬೃಹತ್ ಮೊತ್ತ ಪೇರಿಸಿದ್ರು. ಆದರೆ ಹೈದರಾಬಾದ್ ಈ 244 ರನ್ಗಳ ಗುರಿಯನ್ನ ಕೇವಲ 18.4 ಓವರ್ಗಳಲ್ಲಿ ಚೀಸ್ ಮಾಡಿ ಮುಂಬೈಗೆ ಶಾಕ್ ಕೊಟ್ಟಿದೆ. ಸೋಲಿನ ಬಗ್ಗೆ ಮಾತನಾಡಿದ ಹಾರ್ದಿಕ್, ಇಬ್ಬನಿ ಡ್ಯೂ ಕಾರಣವಲ್ಲ, ನಮ್ಮ ಬೌಲಿಂಗ್ ಪ್ಲಾನ್ ಫ್ಲಾಪ್ ಆಯಿತು ಅಂತ ನೇರವಾಗಿ ಒಪ್ಪಿಕೊಂಡಿದ್ದಾರೆ. ಇನ್ನು ಸದ್ಯ ಮುಂಬೈ ಪಾಯಿಂಟ್ಸ್ ಟೇಬಲ್ನಲ್ಲಿ 9ನೇ ಸ್ಥಾನದಲ್ಲಿದೆ. ಪ್ಲೇ ಆಫ್ ಆಸಿ ಜೀವಂತವಾಗಿರಬೇಕಂದ್ರೆ ಇನ್ಮುಂದೆ ನಡೆಯುವ ಎಲ್ಲ 6 ಪಂದ್ಯಗಳನ್ನ ಮುಂಬೈ ಗೆಲ್ಲಲೇಬೇಕು. ನಿಮಗೇನನ್ಸುತ್ತೆ? ಮುಂಬೈ ಕಮ್ಬ್ಯಾಕ್ ಮಾಡುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಕ್ರಿಕೆಟ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಕ್ರಿಕೆಟ್ ಕನ್ನಡ ಎಕ್ಸ್‌ಪ್ರೆಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.